ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸರ್ಸೈಸ್ 10th ಕ್ವಶನ್ ಅಲ್ಲಿದ್ದೀವಿ. ಅದರಲ್ಲಿ 2 ಕ್ವಶನ್ ಇದೆ. ಫಸ್ಟ್ ಮೊದಲನೇ ಕ್ವಶನ್ ನೋಡೋಣ. 10ನೇದರಲ್ಲಿ ಮೊದಲನೇದು, ಶೋ ದಟ್ A1 A2 .AN ಫಾರ್ಮ್ an AP where AN is defined as below. AN ಅನ್ನೋದಕ್ಕೆ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. AN is equal to 3 + 4n ಅಂತ. ಈ ಈಕ್ವೇಷನ್ನ ಅಪ್ಲೈ ಮಾಡಿದ್ರೆ ಅಲ್ಲಿ ಬರೋ ನಂಬರ್ಸ್, ಲಿಸ್ಟ್ ಆಫ್ ನಂಬರ್ಸು AP ಆಗುತ್ತೆ ಅಂತ ಸಾಧಿಸಿ, ತೋರಿಸಿ ಅಂತ. AP ಆಗುತ್ತೆ ಅಂತ, ಅಥವಾ AP ಆಗುತ್ತಾ ಇಲ್ಲ ನೋಡಿ ಅಂತ ಹೆಂಗಾದ್ರೂ ಅರ್ಥ ಮಾಡ್ಕೊಬೋದು. ಇನ್ನೂ ಕ್ವಶನ್ ಇದೆ, ಆಲ್ಸೋ ಫೈಂಡ್ ದ ಸಮ್ ಆಫ್ ದ ಫಸ್ಟ್ 15 ಟರ್ಮ್ಸ್. ಇದು AP ಆದರೆ ಅದರ ಮೊದಲ 15 ಟರ್ಮ್ಸ್ದು ಸಮ್ ಕಂಡುಹಿಡಿಯಿರಿ, ಅಂದರೆ S15 ಕಂಡುಹಿಡಿಯಿರಿ. ಈಗ ಫಸ್ಟು AN is equal to 3 + 4n ಅನ್ನೋದು ಒಂದು ಈಕ್ವೇಷನ್ನು. AN ಯಾವುದಾದ್ರು ಟರ್ಮ್, APಯಲ್ಲಿರೋ ಯಾವುದಾದ್ರು ಟರ್ಮ್ಗೆ 3 + 4n ಅನ್ನೋ ಈಕ್ವೇಷನ್ ಅಪ್ಲೈ ಮಾಡಿದ್ರೆ ಆ ನಂಬರ್ಸ್ ಏನೇನು ಬರುತ್ತೋ ಬರ್ಕೊಂಡೋದ್ರೆ ಅದು AP ಆಗುತ್ತಾ ಇಲ್ವಾ ಅಂತ ನೋಡಬೇಕು. AP ಆಗುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ, ಆಗುತ್ತೆ ಅನ್ನೋದನ್ನು ತೋರಿಸಿ ಅಂತ ಹೇಳಿದ್ದಾರೆ. ಫಸ್ಟು ನಂಬರ್ ಆಫ್ ಟರ್ಮ್ಸ್ 1 ಇದೆ ಅಂತ ತಿಳ್ಕೊಳ್ಳೋಣ. A1 ಅಥವಾ A ಅಂತ ಬರೆದ್ರು, A1 ಅಂತ ಬರೆದ್ರು ಎಲ್ಲ ಒಂದೇ. A is equal to 3 + 4 × 1. ನಂಬರ್ ಆಫ್ ಟರ್ಮ್ಸ್ 1 ಬರ್ಕೊಂಡಿದ್ದೀನಿ ಇನ್ನು. ಆಗ ಏನಾಗುತ್ತೆ, 4 × 1 4 + 3 7 ಆಗುತ್ತೆ. ಅಂದರೆ ಫಸ್ಟ್ ಟರ್ಮ್ 7. ನೆಕ್ಸ್ಟ್ A2 ಏನಾಗುತ್ತೆ, ಈಗ ನಂಬರ್ ಆಫ್ ಟರ್ಮ್ಸ್ 2 ಬರ್ಕೊಂಡಿದ್ದೀನಿ. n ಇರೋ ಜಾಗದಲ್ಲಿ 2, 3 + 4n ಇದೆಯಲ್ಲ ಅವ್ರು ಕೊಟ್ಟಿರೋ ಈಕ್ವೇಷನ್ನು, n ಇರೋ ಜಾಗದಲ್ಲಿ 2 ಬರ್ಕೊಂಡಿದ್ದೀವಿ. ಆಗ 4 × 2 8 + 3 11. ಸೆಕೆಂಡ್ ಟರ್ಮ್ 11 ಬಂತು. ಥರ್ಡ್ ಟರ್ಮ್ A3 is equal to n ಜಾಗದಲ್ಲಿ 3 ಬರ್ಕೊಂಡಿದ್ದೀವಿ. ಅಂದರೆ 4 × 3 12 + 3 15. ಇನ್ನೊಂದು ನೋಡೋಣ. ಫೋರ್ತ್ ಟರ್ಮು A4 is equal to 3 + 4 × 4. n ಇರೋ ಜಾಗದಲ್ಲಿ 4 ಬರ್ಕೊಂಡಿದ್ದೀನಿ. 4 × 4 16 + 3 19. ಸಾಕು ಅನಿಸುತ್ತೆ 4. ಈ 4 ಕಾಮನ್ ಡಿಫ್ರೆನ್ಸ್ ಇದ್ದರೆ ಅದು AP ಆಗುತ್ತೆ. 4 ಟರ್ಮ್ಸ್ ಬರ್ಕೊಂಡಿದ್ದೀನಿ. 7 11 15 19. ಇದು ಒಂದೇ ಈಕ್ವೇಷನ್ ಮಾಡಿ ತೆಗೆದಿರೋ ನಂಬರ್ಸು. ಒಂದೇ ಈಕ್ವೇಷನಿಂದ 3 + 4n n ಬೇರೆ ಬೇರೆ ನಂಬರ್ಸ್ ಹಾಕಿದ್ರೆ ಏನು ಬಂದಿದೆ, ಇದು ಬಂದಿದೆ 7 11 15 19. ನೋಡಿ, 7ಕ್ಕೆ 4 ಕೊಡಿದ್ರೆ 11, 11ಕ್ಕೆ 4 ಕೊಡಿದ್ರೆ 15, 15ಕ್ಕೆ 4 ಕೊಡಿದ್ರೆ 19. ಅಂದರೆ ಕಾಮನ್ ಡಿಫರೆನ್ಸ್ 4. ದಿಸ್ ಫಾರ್ಮ್ಸ್ an AP with T4. ಕಾಮನ್ ಡಿಫರೆನ್ಸ್ 4 ಇದೆ, ಇದು AP ಆಗುತ್ತೆ. ಇದು ಆನ್ಸರ್ ಆಯಿತು. AP ಬರ್ತಿದ್ದೀವಲ್ಲ ಅದೇ ಆನ್ಸರು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು, ಈ APಯ ಮೊದಲ 15 ಟರ್ಮ್ಸ್ದು ಸಮ್ ಕಂಡುಹಿಡಿಬೇಕು, S15 ಕಂಡುಹಿಡಿಬೇಕು. ನಮಗೇನೇನು ಗೊತ್ತು, ಫಸ್ಟ್ ಟರ್ಮ್ ಗೊತ್ತು 7, ಕಾಮನ್ ಡಿಫರೆನ್ಸ್ ಗೊತ್ತು 4, ನಂಬರ್ ಆಫ್ ಟರ್ಮ್ಸ್ ಗೊತ್ತು 15, S15 ಕಂಡುಹಿಡಿಬೇಕು. ಇದೇ ಯೋಚನೆ ಮಾಡೋಷ್ಟೇ ಇಲ್ಲ, 5ನೇ ಫಾರ್ಮುಲಾ ಹಾಕೊಳ್ಳೋದು. S is equal to n/2 × 2a + n - 1b. ಎಲ್ಲ ವ್ಯಾಲ್ಯೂಸು ಗೊತ್ತು ಹಾಕೊಂಡಾಗ n15 a7 n15 d4 ವ್ಯಾಲ್ಯೂಸ್ ಎಲ್ಲ ಹಾಕೊಂಡಿದ್ದಾಯಿತು. S is equal to 15/2 ಬ್ರ್ಯಾಕೆಟ್. ಆಮೇಲೆ ಇಲ್ಲಿ 2 × 7 14. ನೆಕ್ಸ್ಟ್ 15 - 1 ಎಷ್ಟು, 14 ಆಗುತ್ತೆ. 14 × 4. ಅಥವಾ ನಾನು ಬೇರೆ ಬೇರೆ ಬರ್ಕೊಂಡಿದ್ದೀನಿ ಕ್ವಶನಲ್ಲಿ. ಫಸ್ಟು 15 × 4 ಎಷ್ಟು, 60 - 1 × 4 4.
ಈಗ S is equal to 15/2 into 14 plus 16 minus 4. ಈಗ ನ್ಯೂಮರೇಟರ್ಲಿ 15 ಹಂಗೆ ಬರ್ಕೊಂಡಿದ್ದೀನಿ. 14 ಪ್ಲಸ್ 60 ಮೈನಸ್ 4 ಕ್ಯಾಲ್ಕುಲೇಷನ್ ಮಾಡಿದ್ರೆ 70 ಬರುತ್ತೆ, 70. 15 ಇಂಟು 70 ಡಿವೈಡ್ ಬೈ 2 ಹಂಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 15ನ 2ಇಂದ ಡಿವೈಡ್ ಮಾಡೋಕ್ಕಾಗಲ್ಲ, 70ನ 2ಇಂದ ಡಿವೈಡ್ ಮಾಡ್ಬೋದು. 70 ಡಿವೈಡ್ ಬೈ 2 ಎಷ್ಟು? 35 ಆಗುತ್ತೆ. S is equal to 15 into 35. Answer 525. ಇದು EAPಯ ಫಸ್ಟ್ 15 ಟರ್ಮ್ಸ್ದು ಸಮ್. ಎಷ್ಟು ಆನ್ಸರು? 525. ಥ್ಯಾಂಕ್ ಯು.